ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪಾಕಿ ಭಾಗ್ಯ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಎಲ್ಲೋಗಿತ್ತು ಈ ಫೇಸ್ ಕಟ್ಟು ಅಂತ ಅನ್ಕೋಬೋದು. ನನ್ನ ವಿಡಿಯೋ ನೋಡ್ತಾ ಇದ್ದವರು ಏನೋ 100-150 ಜನ ನೋಡ್ತಾ ಇದ್ರಿ ಅವ್ರು ಅನ್ಕೋಬೋದು. ಆದರೆ ನಾನು ಎಲ್ಲೂ ಹೋಗಿರಲಿಲ್ಲ. ನನಗೇನಂತ ಕಡ್ದು ಕಟ್ಟೆ ಹಾಕುವಂಥ ಕೆಲಸನೂ ಇರಲಿಲ್ಲ. ಯಾಕೋ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಇವತ್ತು ಸಡನ್ನಾಗಿ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಯಾಕೆ ಅಂದರೆ ನಮ್ಮ ಮಗಳು ನಮ್ಮ ದಿಶಿ ಇವತ್ತು ಹುಟ್ಟಿ 2 ವರ್ಷ ಆಯಿತು. 2 ವರ್ಷ ಕಂಪ್ಲೀಟ್ ಆಯಿತು. ಹಾಗಾಗಿ ನಮ್ಮ ಮೆಮೊರಿಗೆ ಅಂತ ನಾವು ವಿಡಿಯೋ ಮಾಡಿ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರ್ ನಮ್ಮ ದಿಶಿ ಬರ್ತಡೆಗೆ, ಫಸ್ಟ್ ಇಯರ್ ಬರ್ತಡೆಗೆ ನಾವು ಉಡುಪಿ, ಕುಂದಾಪುರ, ಮಂಗಳೂರು ಆ ಸೈಡ್ ಹೋಗಿದ್ವಿ. ಈ ಸರಿನೂ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಯಾಕೆಂದರೆ ನಾವು ಒಂದು 3 ಮಂತ್ಸ್ ಬ್ಯಾಕ್ ಕುಂದಾಪುರ ಹೋಗಿ ಬಂದ್ವಿ, ಒಂದು ವೀಕು. ಮತ್ತೆ ಈಗ ಹೋಗಬೇಕು ಅಂದರೆ ಬರ್ಡನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಲಿಲ್ಲ, ಪ್ಲ್ಯಾನ್ ಮಾಡಲಿಲ್ಲ. ಹಾಗಾಗಿ ಇಲ್ಲೇ ನಮ್ಮ ನಿಯರ್ ಬೈ ಇರೋ ಅಂತಹ ನಂದಿ ಬೆಟ್ಟಕ್ಕೆ ಹೋಗೋಣ ಅಂತ ಗಾಡಿನಲ್ಲಿ 3 ಜನ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟೇ ಬಿಟ್ವಿ. ಗಾಡಿ ತೊಗೊಂಡು ಝುಯಿ ಅಂತ. ಅದರಲ್ಲೂ ನಮ್ಮ ದಿಶಿಗೆ ಕೇಳಬೇಕಾ, ಫುಲ್ಲು ಖುಷಿ. ಎಲ್ಲನ ಹೊರಗಡೆ ಹೋಗಬೇಕು ಅಂದರೆ ಅವಳಿಗೆ. ಹಾಗಾಗಿ ಹೋಗ್ತಾಯಿದ್ವಿ. ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ನಮಗೂ ಒಂದು ಮೆಮೊರಿ ಇರುತ್ತೆ, ನೋಡೋರಿಗೂ ಒಂದು ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಬನ್ನಿ ನಂದಿ ಬೆಟ್ಟ ನೋಡ್ಕೊಂಬರೋಣ. ಎಲ್ಲಿಂದ ಹೋಗೋದು? ಟಿಪ್ಪು ಸುಲ್ತಾನ್ದು ಈಗ ನೋಡ್ಕೊಂಡು ಹೋಗೋಣ, ಬರ್ತಾ ಆಗಲ್ಲ. ಹೇಳ್ತೀನಿ ದಿಶಿ ಇಳಿಕೆ. ಟಿಪ್ಪು ಸುಲ್ತಾನ್ ವಸತಿ ಗೃಹ ಎಲ್ಲವರೇ ಕೋತಿಗಳಿಗೆ. ಈಗ ನೋಡ್ತಿರೋದು ಟಿಪ್ಪು ಸುಲ್ತಾನ್ ವಸತಿ ಗೃಹ ಅಂತೆ. ಬೇಸಿಗೆಯಲ್ಲಿ ತುಂಬ ಸೆಕೆ ಇರೋದಲ್ಲ, ಅವಾಗ ಬಂದು ಇಲ್ಲಿ ತಣ್ಣಗೆ ಇದ್ಬಿಟ್ಟು ಹೋಗ್ತಾ ಇದ್ದಂತೆ. ಟಿಪ್ಪು ಸುಲ್ತಾನ್ ಮನೆ ನೋಡಿಕೊಂಡು ಮೇಲತ್ತಿ ಬಂದ್ವಿ. ಹತ್ತಿ ಬತ್ತಿದ್ದಂಗೆ ಇದೊಂದು ಕೆಫೆ ಕಾಣಿಸ್ತು. ಅದರ ಒಳಗೆ ಬಂದ್ವಿ. ಏನಾರ ತಿನ್ನೋಣ ಅಂತಂದ್ಬಿಟ್ಟು ಹೊಟ್ಟೆ ಹಸಿತಾಯ್ತಂತೆ ನಮ್ಮ ಮನೆಯವ್ರಿಗೆ. ನನಗೇನು ಅನಿಸ್ತಿರ್ಲಿಲ್ಲ. ಮನೆಯಲ್ಲೇ ಟೊಮೆಟೊ ಗೊಜ್ಜು ಅನ್ನ ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟಿದ್ದೆ. ಆದರೂ ಬಾಯಿ ಕೇಳಬೇಕಲ್ಲ, ತಿಂದೆ ಬಿಡೋವ ಅಂತಂದ್ಬಿಟ್ಟು ನಾನು ಪಿಜ್ಜಾನು ಸಮೋಸ ತಿಂದೆ. ನಮ್ಮ ದಿಶಿನೂ ಟೇಸ್ಟ್ ಮಾಡ್ತಾ ಇದ್ದಾಳೆ. ಏನು ಅವಳಿಗೆ ಅಷ್ಟು ಇಷ್ಟ ಆಗಲಿಲ್ಲ, ಬಿಸಾಕ್ಬಿಟ್ಲು. ಪಾಪ ಮಗು ಏನೂ ತಿಂದಿಲ್ವಲ್ಲ ಅಂತಂದ್ಬಿಟ್ಟು ಅವಳಿಗೆ ಒಂದು ಐಸ್ ಕ್ರೀಮ್ ಕೊಡಿಸಿದ್ವಿ. ವೆನಿಲಾ ನನ್ನ ಫೇವ್ರೇಟ್. ತಿಂದ್ಲು. ಅದರ ಅರ್ಧ ನಾನೇ ತಿಂದೆ. ಮಳೆ ಇದ್ದಿದ್ದು ಬೇಜಾರಾಗಿರುತ್ತೆ. ಆಗಲಿ. ಹೊಟ್ಟೆ ತುಂಬ ತಿನ್ಕೊಂಡು ಈಗ ಮತ್ತೆ ಮೇಲತ್ತಿ ಬಂದ್ವಿ. ಏನಿಲ್ಲ, ಎಲ್ಲ ಫುಲ್ಲು ನೇಚರ್ ನೋಡೋದು ಅಷ್ಟೇ. ಇಲ್ಲೆಲ್ಲ ಬಸ್ಸು ಇತ್ತು ಮೇಲಿಂದ. ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಕ್ಕೆ ಬಸ್ಸು ಇತ್ತು. ನಮ್ಮ ಫಸ್ಟ್ ಟೈಮ್ ಬಂದಿದ್ದೀನಿ, ನಮಗೆ ಗೊತ್ತಾಗಲಿಲ್ಲ ಬಸ್ಸಲ್ಲಿ ಹೋಗೋದು. ಇರಲಿ ಬಿಡಿ ಅಂತಂದ್ಬಿಟ್ಟು ಅಲ್ಲಿ ಬರ್ತಾ ಇರೋ ಅಂಥ ಆ ವ್ಯಕ್ತಿನ ಕೇಳಿದ್ದಕ್ಕೆ ಇನ್ನು ಮುಂದೆ ಇದೆ ಹೋಗಿ ಅಂತ ಅಂದರು. ಹಾಗಾಗಿ ಹೋಗ್ತಾಯಿದ್ದೀವಿ. ಇಲ್ಲಿ ಗಾಂಧೀಜಿ ಭವನ, ನೆಹರು ಭವನ ಎಲ್ಲ ಇದೆ, ಬಟ್ ಅದ್ರ ಒಳಗಡೆ ಅಲೋ ಇಲ್ಲ ಪಬ್ಲಿಕ್ಕಿಗೆ. ಹಾಗಾಗಿ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ. ಈಗ ನಾವು ಹೋಗ್ತಾ ಇರೋದು
ಯಾವುದೋ ಅರಮನೆ ಅಂತ ಅಂದರು. ಅಲ್ಲಿ ನೋಡೋಣ, ನೆಹರು ಭವನ. ನೆಹರು ಭವನ ನೋಡಿಕೊಂಡು ಹೋಗೋಣ, ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನನಗೆ ಆ ನೆಹರು ಭವನ ನೋಡ್ತಾ ಇದ್ದಂಗೆ ಅನಿಸಿದ್ದು ಒಂದು ಫಿಲಮ್ ನೆನಪಾಯಿತು, ದುರ್ಗಾ ಶಕ್ತಿ. ಆ ಫಿಲಮಲ್ಲಿ ಇದೇ ಥರ ಇರುತ್ತೆ ಮನೆ. ಹಾಗಾಗಿ ಮೋಸ್ಟ್ಲಿ ಅದು ಇಲ್ಲೇ ಶೂಟಿಂಗ್ ಆಗಿರ್ಬೋದಾ ಅಂತ ಅಂದ್ಕೊಂಡೆ, ಏನೋ ಗೊತ್ತಿಲ್ಲ. ಅದು ನೋಡಿದ ತಕ್ಷಣ ಹಂಗೆ ಅನ್ನಿಸ್ತು, ಚೆನ್ನಾಗಿತ್ತು. ಒಳಗಡೆ ಎಲ್ಲ ಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರೋದು. ಮೊದಲು ಅಲೋ ಇತ್ತು, ಬಟ್ ಈಗ ಅಲೋ ಇಲ್ಲ. ಹಾಗಾಗಿ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ. ನೋಡೋದಕ್ಕೆ ದುರ್ಗಾ ಶಕ್ತಿನಲ್ಲಿ ಇಲ್ವಾ, ಮನೆ ಹಾಗೆ ಇಲ್ವಾ, ದೇವರಾಜ್ ನಡ್ಕೊಂಬರ್ತಾನಲ್ಲ ಕೆಳಗಡೆ. ಏನೋ ಓದ್ತಾವಳು ಇವಳು. ಏನದು ಅಲ್ಲೋಡಲ್ಲಿ ಅದೇನದು? ಬಾ ಬಾ. ನಾನು ಹೋಗ್ತೇನೆ, ಬಾಯ್. ನಡಿ ಬಾಗಿ. ಮತ್ತೆ ಬೆಟ್ಟ ಹತ್ಕೊಂಡು ಮೇಲಕ್ಕೆ ಬಂದ್ವಿ. ಮತ್ತೆ ಹೊಟ್ಟೆ ಹಸಿತು, ಹಾಗಾಗಿ ತೋತಾಪುರಿ ಮಾವಿನಕಾಯಿ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತು, ತೊಗೊಂಡು ತಿಂತಾಯಿದ್ದೀವಿ. 50 ರೂಪಾಯಿ ಒಂದು ಪ್ಲೇಟ್. ಅದು ಅರ್ಧಂಬರ್ಧ ಹಣ್ಣಾಗಿತ್ತು, ಅದಕ್ಕೆ ಉಪ್ಪು ಖಾರ ಹಾಕ್ಕೊಟ್ಟ. ಈಗ ನಾವು ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ, ನಂದಿ ಬೆಟ್ಟದ ಮೇಲೆ ಇರುವಂಥ ದೇವಸ್ಥಾನ. ನಂದೇ ತಿಡೆ ಅವಳು ಚಿಕ್ಕ ಮಗು, ನಿಂದು ಚಿಕ್ಕ ಮಗುದ ನೀನು. ಬಾ, ಮತ್ತೆ ಬಂದು ಪೇ ಮಾಡ್ಬೇಕಾ? ಬಂದು ಪೇ ಮಾಡ್ಬೋದಾ? ಎಲ್ಲೇ ಈಶ್ವರ ಉದ್ದೋಟ ಬೇಡ ಇಲ್ಲಿ ಈಶ್ವರ ಕಲ್ಲು ಅಲ್ವಾ, ನಾವು ಮನೆ ಕಟ್ಸೋದು ನೋಡ್ಕೊಂಡು ನೋಡಿ. ಈ ಥರ ಕಲ್ಲು ಹಾಕ್ಸ್ಬಿಡ್ಬೇಕು ಮನೆಗೆ, ಟೈಲ್ಸ್ ಬದಲು ಕಾಲು ನೋವು ಬರಲ್ಲ. ಫೋಟೋ ಇಲ್ಲಮ್ಮ ದೇವಸ್ಥಾನದಲ್ಲಿ. ಯಾರು ತೆಗಿ? ಈಗ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬೇಗ ಹೊರಟ್ಬಿಟ್ವಿ. ಬರ್ತಾ ಬಸ್ಸಲ್ಲಿ ಬಂದ್ವಿ ಕೆಳಗಡೆವರೆಗೂ. ಈಗ ನಾವು ಹೋಗ್ತಾ ಇರೋದು ಭೋಗನಂದೀಶ್ವರಗೆ. ಅಲ್ಲಿ ನಂದಿ ಬೆಟ್ಟದಿಂದ ಒಂದು 20 ನಿಮಿಷ ಆಗುತ್ತೆ ಜರ್ನಿ. ಭೋಗನಂದೀಶ್ವರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ದಿಶಿ ಅವರು ಮಳೆ ಬೇರೆ ಬಂದಿತ್ತು, ಚಿಪ್ಸ್ ಏನೋ ಅವ್ರ ಅಪ್ಪ ತಗೊಟ್ಟಿದ್ರು, ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ವೆದರ್ನೆಲ್ಲ. ಅವಳ ಜಾಗ ಯಾವಾಗಲೂ ಅಲ್ಲೇ, ಆರಾಮಾಗಿ ನಿಂತ್ಕೊಂಡು ಹಾಲು ಕುಡ್ಕೊಂಡು ಚಿಪ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಬಂದು ಭೋಗನಂದೀಶ್ವರ ಎಂಟ್ರಿ. ಈಗ ಈ ದೇವಸ್ಥಾನ ನಾನು ನೋಡಿರಲಿಲ್ಲ, ಈ ಸೈಡ್ ಬಂದೇ ಇರಲಿಲ್ಲ ಬಿಡಿ. ಸಖತ್ತಾಗಿದೆ ಮಾತ್ರ, ತುಂಬ ದೊಡ್ಡದಾಗಿದೆ. ಜನಗಳು
ಮೊದಲಿಲ್ಲೆಲ್ಲ ಹಸುಗಳನ್ನೆಲ್ಲ ಕಟ್ಕೊಂಡು ಇಲ್ಲೇ ವಾಸ ಆಗಿದ್ದರಂತೆ. ಸೆಂಟ್ರಲ್ ಗೋರ್ಮೆಂಟ್ ತೊಗೊಂಡ್ಮೇಲೆ ಎಲ್ಲ ಖಾಲಿ ಮಾಡಿಸಿದ್ದಾರೆ. ಕೆಲವೊಂದೆಲ್ಲ ಹಾಳಾಗೋಗಿದೆ. ಚೆನ್ನಾಗಿರೋದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ, ಚೆನ್ನಾಗಿದೆ. ಮತ್ತು ಈ ಪ್ಲೇಸಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು ಹೋಮ್ ಫಿಲಮ್ದೊಂದು ದೇವಸ್ಥಾನ ಬರುತ್ತಲ್ಲ, ಎಂಟ್ರಿ ಸಾಂಗು, ಅದು ಇಲ್ಲೇ ಅಂತ ಶೂಟ್ ಆಗಿರೋದು. ನಾನು ಈ ದೇವಸ್ಥಾನ ನೋಡಿದ ತಕ್ಷಣ ಗೊತ್ತಾಯಿತು ಇಲ್ಲೇ ಆಗಿರ್ಬೋದು ಅಂತ. ಸಖತ್ತಾಗಿದೆ ದೇವಸ್ಥಾನ. ಯಾರ್ಯಾರು ಬೆಂಗಳೂರು ಸೈಡು, ಯಲಹಂಕ ಸೈಡ್ ಇದ್ದೀರಾ ಅವರೆಲ್ಲ ಬಂದು ಒಂದ್ಸಲಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಹೊರಗಡೆ ಮಾತ್ರ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಾರಿ ಎಲ್ಲ ಗಲೀಜಾಗಿದೆ. ಮೇಂಟೆನೆನ್ಸ್ ಇಲ್ಲ. ಅಲ್ಲಿ ಕಲ್ಯಾಣಿನ ಇನ್ನೇನು ಅಷ್ಟೊಂದು ನೀರು ತುಂಬಿದೆ. ಕ್ಲೋಸ್ ಮಾಡೋಕ್ಕೆ ಚೆನ್ನಾಗಿದೆ. ನೀರು ಜನ ಬಿಟ್ಟರೆ ಅಷ್ಟೇ ಎಲ್ಲ ಹಾಳು ಮಾಡ್ಬಿಟ್ಟು. ಅದೊಂದು ಬಾವಿನೇ ಎಲ್ಲ ಗಲೀಜು ಮಾಡಿಕ್ಕಿದ್ದಾರೆ. ಆಮೇಲೆ ನೋಡಲಿ ಅಲ್ಲೂ ದರ್ಶನ ಎಲ್ಲ ಮಾಡ್ಕೊಂಡು ಈಗ ಆನ್ ದ ವೇ ಇನ್ನೊಂದು ದೇವಸ್ಥಾನ ಇದೆ, ದೊಡ್ಡ ನಂದಿ ದೇವಸ್ಥಾನ. ಅದು ದೊಡ್ಡದಾಗಿದೆ ಅಲ್ಲಿ ನಂದಿ. ಅದನ್ನು ನೋಡಿಕೊಂಡು ಆನ್ ದ ವೇ ಭೋಗನಂದಿಯಿಂದ ಬರಬೇಕಾದ್ರೆ ಅದೇ ರೂಟಲ್ಲಿ ಸಿಗುತ್ತೆ. ಅಲ್ಲಿ ನೋಡಿಕೊಂಡು ಲೇಟ್ ಆಯಿತು ಅಂತಂದ್ಬಿಟ್ಟು ಹೊರಟ್ಬಿಡೋಣ ಅಂತಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಅದೊಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗೋದೆ ನಮ್ಮ ಮನೆಗೆ. ನಿಮಗೂ ತೋರಿಸ್ತೀವಿ ಬನ್ನಿ. ಕರೆಕ್ಟಾಗಿ ದೇವಸ್ಥಾನ ಹತ್ರ ಬಂದ್ವಿ. ಮಳೆ ಸ್ಟಾರ್ಟ್ ಆಯಿತು. ದರ್ಶನ ಮಾಡಿಕೊಂಡು ಅಲ್ಲೇ ಚಿರುಮುರಿ ಅಲ್ಲೆಲ್ಲ ಒಂದು ಸ್ವಲ್ಪ ತಿನ್ನೋ ಐಟಮ್ ಇತ್ತು, ತಿನ್ಕೊಂಡು ಕೂತಿದ್ವಿ ಮಳೆ ನಿಲ್ಲೋವರೆಗೂ. ನಮ್ಮ ಮನೆಯವರು ಚಿರುಮುರಿ ಹಾಕಿಸ್ತಾ ಇದ್ದಾರೆ. ನಾನು ದಿಶಿ ಕೂತ್ಕೊಂಡು ಸದ್ಯ ಮಳೆ ನಿಲ್ತು. ನಾವು ಈಗ ಮನೆಗೆ ಹೋಗ್ತಾ ಇದ್ವಿ. ಯಾರ್ಯಾರಿಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್, ಟೇಕ್ ಕೇರ್.